20th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಫೈಂಡ್ ವೆದರ್ 77 ಈಸ್ ಎ ಟರ್ಮ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. ಓಕೆ, ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಕೊಟ್ಟಿದ್ದಾರೆ, ಅದರಲ್ಲಿ 77 ಬರುತ್ತಾ ಇಲ್ಲ ಅಂತ ಚೆಕ್ ಮಾಡ್ಬೇಕು. ಓಕೆ, ಸೊ ಈಗ ಅವ್ರು ಕೊಟ್ರೆ ಎ ಪಿ ಏನು 1, 5, 9, 13, ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಓಕೆ, ನಾನೇನ್ ಮಾಡ್ತೀನಿ, ಈ ಟರ್ಮ್ ಬಂದ್ಬಿಟ್ಟು ಈ ಎ ಪಿ ಎಲ್ ಬರುತ್ತೆ ಅಂತ ಅನ್ಕೊಂಡು. ಓಕೆ, ಸೊ ಇವಾಗ ಏನಾಯ್ತು, ಎ ವ್ಯಾಲ್ಯೂ ಏನು 1. ಓಕೆ, ಸೊ ಡಿ ಫಾರ್ಮುಲಾ ಏನು, ಡಿ ಬಂದ್ಬಿಟ್ಟು a2 ಮೈನಸ್ a1. ಓಕೆ, ಸೊ a2 ವ್ಯಾಲ್ಯೂ ಏನು 5. ಓಕೆ, ಏನಾಗುತ್ತೆ, ಇದು a1, ಇದು a2 ವ್ಯಾಲ್ಯೂ 5, a1 ವ್ಯಾಲ್ಯೂ ಏನು 1. 5 ಅಲ್ಲಿ 1 ಹೋದ್ರೆ 4, ಡಿ ವ್ಯಾಲ್ಯೂ ಏನು 4 ಅಂತ ಗೊತ್ತಾಯ್ತು. ಈಗ ಇದನ್ನ ಲಾಸ್ಟ್ ಟರ್ಮ್ ಅಂತ ತಗೊಂಡ್ರೆ ಸೊ ಎನ್ ವ್ಯಾಲ್ಯೂ ಏನು 77 ಅಂತ ಗೊತ್ತಾಯ್ತು. ಓಕೆ, ಸೊ ನಾವು ಇವಾಗ ಎನ್ ಫೈಂಡ್ ಮಾಡೋಣ. ಓಕೆ, ಸೊ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎನ್ ಇದ್ದಲ್ಲಿ ಏನ್ ಬರಿಬೇಕು, 77 ಬರಿಬೇಕು. ಎ ಇದ್ದಲ್ಲಿ 1. ಓಕೆ, ಎನ್ ವ್ಯಾಲ್ಯೂ ಗೊತ್ತಿಲ್ಲ. ಡಿ ಇದ್ದಲ್ಲಿ ಏನ್ ಬರಿಬೇಕು, 4 ಬರಿಬೇಕು. ಓಕೆ, ಈಗ ನೀವೇ ನೋಡ್ರಿ, +1 ಆ ಕಡೆ ಹೋದ್ರೆ ಏನಾಗುತ್ತೆ, +1 ಆ ಕಡೆ ಹೋದ್ರೆ -1 ಆಗುತ್ತೆ. ಇಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 4. ಓಕೆ, ಈಗ 77 ಅಲ್ಲಿ 1 ಹೋದ್ರೆ 76 ಬರುತ್ತೆ. ಇಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 4. ಓಕೆ, ಇದನ್ನ ಉಲ್ಟಾ ಬರೆದ್ರೆ ಎನ್ ಮೈನಸ್ 1 ಇಂಟು 4 ಇಸ್ ಈಕ್ವಲ್ ಟು 76. ಎನ್ ಮೈನಸ್ 1 ಇಸ್ ಈಕ್ವಲ್ ಟು 76 ಇಂಟು 4 ಈ ಕಡೆ ಬಂದ್ರೆ ಡಿವೈಡ್ ಬೈ 4 ಆಯ್ತು. ಓಕೆ, ಈ ಕ್ಯಾನ್ಸಲ್ ಮಾಡಿದ್ರೆ 4 1 ಜಾ 4, ಎಷ್ಟು ಉಳಿತು, 3 ಉಳಿತು. 36, 4 9 ಜಾ 36. ಸೊ ಎನ್ ಮೈನಸ್ 1 ಬಂದ್ಬಿಟ್ಟು ಎಷ್ಟು, 19 ಅಂತ ಗೊತ್ತಾಯ್ತು. ಓಕೆ, ಸೊ ಈಗ ಎನ್ ಇಸ್ ಈಕ್ವಲ್ ಟು 19. ಈ -1 ಆ ಕಡೆ ಹೋದ್ರೆ +1 ಆಯ್ತು. 19 + 1 ಏನು 20 ಬಂತು. ಓಕೆ, ಈಗ ನೀವು ನೋಡಿದ್ರೆ ಎನ್ ಬಂದ್ಬಿಟ್ಟು ಏನು ನ್ಯಾಚುರಲ್ ನಂಬರ್ ಬಂದಿದೆ. ಓಕೆ, ನ್ಯಾಚುರಲ್ ನಂಬರ್ ಬಂದ್ರೆ ಈ 77 ಈ ಎ ಪಿ ಅಲ್ಲಿ ಬರುತ್ತಂತ ಅರ್ಥ. ಓಕೆ, ಸೊ ಇಲ್ಲಿ ರೀಸನ್ ಏನ್ ಬರಿಬೇಕು ನೀವು, ಸಿನ್ಸ್ ವಿ ಗಾಟ್ n is equal to 20 which is a natural number, okay, ನಾವೇನ್ ಹೇಳ್ಬೋದು, we can say 77 is a term of this AP. ಓಕೆ, ಈ AP ಅಲ್ಲಿ 77 ಬರುತ್ತೆ ಅಂತ ಗೊತ್ತಾಯ್ತು. ಇನ್ ಕೇಸ್ ಎನ್ ಏನಾದ್ರೂ ನ್ಯಾಚುರಲ್ ನಂಬರ್ ಬಂದಿಲ್ಲ ಅಂದ್ರೆ, ಎಕ್ಸಾಂಪಲ್ ಈಗ ಫ್ರಾಕ್ಷನ್ ಬಂತು ಇಲ್ಲ ನೆಗೆಟಿವ್ ನಂಬರ್ ಬಂತಂದ್ರೆ ಅವಾಗ ನಾವೇನು ಈ AP ಅಲ್ಲಿ ಈ ಟರ್ಮ್ ಬರಲ್ಲ ಅಂತ ಹೇಳ್ಬೇಕು. ಓಕೆ, ಇಲ್ಲಿ ಎನ್ ನ್ಯಾಚುರಲ್ ನಂಬರ್ ಬಂದಿರೋದ್ರಿಂದ ಓಕೆ 77 ಇಸ್ ಎ ಟರ್ಮ್ ಆಫ್ ದಿಸ್ AP ಅಂತ ಬರೀಬೇಕು. ಓಕೆ, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಓಕೆ, ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ರಿ, ಅದ್ರ ಜೊತೆಗೆ ಜಾಯಿನ್ ಆಗ್ರಿ. ಜಾಯಿನ್ ಆಗೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ಎಕ್ಸಾಮ್ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಯಾವ ತರ ಕೇಳ್ತಾರೆ, ಓಕೆ, ಅದನ್ನ ಈಸಿಯಾಗಿ ಯಾವ ತರ ಬರಿಬೇಕಂತ ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡುತ್ತೆ. ಅದಕ್ಕೋಸ್ಕರ ನನ್ನ ಚಾನಲ್ ನ ಜಾಯಿನ್ ಆಗ್ರಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೋ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ 2025 ಮಿಡ್ ಟರ್ಮ್ದು ಎಲ್ಲಾ ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ಏನಾದ್ರೂ ಡೌಟ್ ಇದ್ರೆ ಇಲ್ಲ ಏನಾದ್ರೂ ಅಪ್ಡೇಟ್ ಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಥವಾ ಟೆಲಿಗ್ರಾಮ್ ಚಾನಲ್ಗೆ ಮೆಸೇಜ್ ಮಾಡ್ರಿ.